ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬಂದ ಬೆನ್ನಲ್ಲೇ ಹೊಸ ದಾಳವನ್ನು ಉರುಳಿಸ್ತಾ ಇದ್ದಾರೆ. ಡಿಸಿಎಂ ಆಪ್ತರಿಂದ ಹೈಕಮಾಂಡ್ ಭೇಟಿಗೆ ಮತ್ತೊಂದು ಸುತ್ತಿನ ಕಸರತ್ತು ಆರಂಭವಾಗ್ತಾ ಇದೆ. ಹೈಕಮಾಂಡ್ ಸುತ್ತ ಗಿರಿಕಿ ಹೊಡೆಯುವಂಥ ಪ್ರಯತ್ನ ಇದೆ. ಡಿಕೆ ಶಿವಕುಮಾರ್ ಆಪ್ತ ಬಣ ಪ್ರಯತ್ನ ಮಾಡಿತ್ತು. ಒಂದು 3-4 ಜನ ಶಾಸಕರು, ಒಬ್ಬ ಸಚಿವರು ದೆಹಲಿಗೆ ಪ್ರಯಾಣವನ್ನು ಮಾಡಿದ್ರು. ಹೈಕಮಾಂಡ್ ಭೇಟಿಯಾಗಿದ್ದಾರೋ ಇಲ್ಲವೋ ವಿ ಡೋಂಟ್ ನೋ. ನಮಗಿನ್ನೂ ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ. ಅವರು ಕೂಡ ನಾವು ಹೈಕಮಾಂಡ್ ಭೇಟಿಯಾಗಿದ್ದೇವೆ, ಈ ಕುರಿತು ಚರ್ಚಿಸಿದ್ದೇವೆ ಅಂತ ಯಾರು ಕೂಡ ಹೇಳಿಲ್ಲ. ಇದೆಲ್ಲದರ ಮಧ್ಯೆ ಇವತ್ತು ಕೊಟ್ಟಂಥ ಪರಮೇಶ್ವರ್ ಹೇಳಿಕೆ ಇದೆಯಲ್ಲ, ಇಡೀ ಪ್ರಕರಣದ ಇಡೀ ಚರ್ಚೆಯ ದಿಕ್ಕನ್ನು ಬದಲಿಸಿದೆ. ಇಡೀ ಚರ್ಚೆಯ ದಿಕ್ಕನ್ನು ಬದಲಿಸ್ತಾ ಇದೆ. ಚೆಕ್ಮೇಟ್ ಇದು. ಡಿ ಕೆ ಶಿವಕುಮಾರ್ಗೆ ಚೆಕ್ಮೇಟ್ ಇದು. ಒಂದು ದಾಳ ಮುಂದೆ ಉರುಳಿಸಿದ್ರೆ ಅದಕ್ಕೆ 10 ದಾಳಗಳು ಎದುರುಗೊಳ್ತಾ ಇದ್ದಾವೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಕಾರಣ ಏನು ಹೇಳ್ತಿದ್ದಾರೆ? KPCC ಅಧ್ಯಕ್ಷರಾಗಿ ಪಕ್ಷವನ್ನು ಸಂಘಟಿಸಿ ಚುನಾವಣೆಯಲ್ಲಿ ಗೆಲ್ಲಿಸಿ ಅಧಿಕಾರಕ್ಕೆ ತಂದಿದ್ದೇನೆ. ಅಯ್ಯೋ, ನಾನೂ ತಂದಿದ್ದೇನೆ ಅಂತ ಹೇಳಿದ್ರು ಪರಮೇಶ್ವರ್. ಕೌಂಟರ್, ಏಟಿಗೆ ಎದುರೇಟು ರೀತಿಯಲ್ಲಿ ಕೌಂಟರ್ಗಳನ್ನು ನೀಡ್ತಾ ಇದ್ದಾರೆ. ಈ ವಿಷಯವಾಗಿ ಮತ್ತಷ್ಟು ಡಿ ಕೆ ಶಿವಕುಮಾರ್ ಈ ಇಕ್ಕಟ್ಟಿಗೆ ಸಿಲುಕ್ತಾ ಇದ್ದಾರೆ.